ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಜ್ವಲ್ ರೇವಣ್ಣ ಕೇಸ್ ಈಗ ಇಡೀ ರಾಜ್ಯದಲ್ಲಿ ಕಿಡಿ ಹೊತ್ತಿಸಿರುವ ಆಕ್ರೋಶದ ಕಿಚ್ಚಿಗೆ ಕಾರಣ ಆಗಿರುವ ಈ ಕೇಸ್ನ ಬಗ್ಗೆ ಡಿಸೆಂಬರ್ನಲ್ಲಿಯೇ ಸಂಪೂರ್ಣ ಚಿತ್ರಣ ಕೈ ಸೇರಿದ್ದ. ರಿಪೋರ್ಟ್ ಮಾಡಿ ಕೊಟ್ಟವರು ಯಾರು, ಅಸಲಿಗೆ ಏನಾಗಿತ್ತು ಅವತ್ತೇ, ಈಗ 6-7 ತಿಂಗಳುಗಳ ಹಿಂದೆಯೇ ನಡೆದಿದ್ದೇನು, ಈಗ ತೆರೆದುಕೊಳ್ತಿರುವಂಥ ಒಳಸುಳಿಗಳು ಹುಬ್ಬೇರಿಸುವಂತೆ ಮಾಡ್ತಿವೆ. ರಾಜಕೀಯ ರಣತಂತ್ರದ ಭಾಗವೂ ಆಗಿದೆಯಾ ಇದು ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕ್ತಿದೆ. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಇದನ್ನು ಯಾರು ಲೀಕ್ ಮಾಡಿದ್ರು, ರಾಜಕಾರಣ, ರಾಜಕೀಯ ಉದ್ದೇಶ, ಎಲೆಕ್ಷನ್ನು, ಮತ್ತೊಂದು ಅದೆಲ್ಲ ಇದೆಯಾ ಇಲ್ವಾ ಅನ್ನೋದು ಇಲ್ಲಿ ಮಹತ್ವ ಪಡ್ಕೊಳ್ಳೋದಿಲ್ಲ. ಮಹತ್ವ ಪಡ್ಕೊಳ್ಳೋದು ಮಹಿಳೆಯರ ಜೀವನ, ಯಾರ್ಯಾರ್ದೇನೇನಾಗಿದೆ, ತಪ್ಪಾಗಿದೆಯಾ ಇಲ್ವಾ, ಯಾರಿಂದ ತಪ್ಪಾಗಿದೆ, ಎಷ್ಟು ಗಂಭೀರ ಸ್ವರೂಪದ ತಪ್ಪಾಗಿದೆ ಅನ್ನೋದು ಮಹತ್ವ ಪಡ್ಕೊಳ್ಳುತ್ತೆ. ಅದರ ಹಿಂದೆ ದುರುದ್ದೇಶಗಳಿದ್ರೂ ಕೂಡ ಏನೂ ಇಲ್ಲದೆ, ಹುಳುಕು ಕೊಳಕು ಏನೂ ಇಲ್ಲದೆ ಹೊಸದನ್ನು ಸೃಷ್ಟಿ ಮಾಡಿ ಹೊರಗಡೆ ಬಿಡೋದಕ್ಕಂತೂ ಆಗಲ್ಲ. ಆ ಥರ ಸೃಷ್ಟಿ ಮಾಡಿದರೆ ಅದು ತನಿಖೆಯಲ್ಲಿ ಪ್ರೂವ್ ಆಗುತ್ತೆ. ಈಗ ಇದರ ಸುತ್ತ ಒಂದಿಷ್ಟು ಒಳಸುಳಿಗಳು ತೆರೆದುಕೊಳ್ತಿರೋದು. ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಇದನ್ನು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದೆ ನೋಡ್ತಾ ಇದ್ದೀವಿ. JDS ವಿರುದ್ಧ ಬಿಡ್ತಾ ಇರೋ ಬಾಣವು ಇದು. ಪ್ರಜ್ವಲ್ ರೇವಣ್ಣ ಒಬ್ಬ ಇಷ್ಟು ದೊಡ್ಡ ತಪ್ಪು ಮಾಡಿರುವ ಆರೋಪಿ, ಆಗತ್ತೆ ಶಿಕ್ಷೆ ಅನ್ನೋ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಿರೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಮಂತ್ರಿಗಳು, ಇದು ರಾಜ್ಯ, ಇಡೀ ದೇಶ ಕಂಡು ಕೇಳರಿಯದಂಥ ಒಂದು ದೊಡ್ಡ ಹಗರಣ, ಲೈಂಗಿಕ ಹಗರಣ ಅಂತಲೇ ಕರೀತಾ ಇದ್ದಾರೆ. ರಾಜ್ಯಕ್ಕೆ ತಲೆ ತಗ್ಗಿಸುವಂತೆ ಮಾಡಿದ ಈ ವ್ಯಕ್ತಿಗೆ ಛೀಮಾರಿ ಅಂತ ಮಾತಾಡ್ತಿದ್ದಾರೆ. ಅದರ ನಡುವೆ ಈ ಪ್ರಕರಣದ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ ಮತ್ತೊಂದು ಕಡೆ. ಹಾಗಾಗಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ತಕ್ಕ ಶಾಸ್ತಿಯಾಗಲಿ, ಶಿಕ್ಷೆಯಾಗಲಿ ಅಂತ ಹೇಳ್ತಾ ಇದ್ರು. ಇದರಲ್ಲಿ ನಮ್ಮನ್ನು ಮುಗಿಸುವಂಥ ಹುನ್ನಾರ ಇದೆ ಅನ್ನುವಂಥ ಬಾಣವನ್ನು ಬಿಡ್ತಿದ್ದಾರೆ ಕೈಯತ್ತ. ಈಗ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದಿಷ್ಟು ಅಚ್ಚರಿಯ ವಿಚಾರಗಳನ್ನು ತೆರೆದಿಟ್ಟಿದ್ದಾರೆ. ಡಿಸೆಂಬರ್ನಲ್ಲಿಯೇ ಇದರ ಕಂಪ್ಲೀಟ್ ಪಿಕ್ಚರ್ ಸಿಕ್ಕಿತ್ತು ಅನ್ನೋದಕ್ಕೆ ಗೊತ್ತಾಗ್ತಿದೆ ನೋಡಿ. ಕಾಂಗ್ರೆಸ್ ಹೇಳ್ತಿರುವ ಪ್ರಕಾರ ಡಿಸೆಂಬರ್ನಲ್ಲಿ ದೇವರಾಜ್ ಗೌಡ ಅನ್ನುವಂಥ ಹಾಸನದ BJP ನಾಯಕರೊಬ್ಬರು ಈ ಕೇಸ್ನ ಸಂಪೂರ್ಣ ಮಾಹಿತಿಯನ್ನು ತಮ್ಮ ಪ್ರಮುಖ ನಾಯಕರಿಗೆ, ರಾಜ್ಯದ ಪಕ್ಷದ ಅಧ್ಯಕ್ಷರಿಗೇನೆ ತಂದು ಒಪ್ಪಿಸಿದ್ರು. ವಿಜಯೇಂದ್ರ ಅವ್ರಿಗೆ ತಂದು ಒಪ್ಪಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಿರೋ ಹೇಳಿಕೆ, ಇಷ್ಟೆಲ್ಲ ಆಗ್ತಾ ಇದೆ, ಆಗಿದೆ, ಇದು ಯಾವತ್ತಾದರೂ ಪಕ್ಷಕ್ಕೆ ಕಾಸ್ಟ್ಲಿ ಆಗಬಹುದು, ಮುಜುಗರ ಆಗಬಹುದು, ಈ ಹೊರೆಯನ್ನು ನಾವು ಹೊರಬೇಕಾಗಿ ಬರಬಹುದು. ಹಾಗಾಗಿ ಮೈತ್ರಿ ಬೇಡವೇ ಬೇಡ, ಹೈಕಮಾಂಡ್ ಗಮನಕ್ಕೆ ತನ್ನಿ, ಮುಂದಾಗೋ ಮುಜುಗರವನ್ನು ತಪ್ಪಿಸಿ ಅಂತ ಕೇಳಿಕೊಂಡಿದ್ರು. ಆದರೂ ಕೂಡ ರಾಜ್ಯ ನಾಯಕರು ತಲೆ ಕೆಡಿಸ್ಕೊಳ್ಳಲಿಲ್ಲ. ಹೈಕಮಾಂಡ್ ನಾಯಕರು ಕೂಡ ಅಧಿಕಾರದ ದಾಹದಿಂದ ಮೈತ್ರಿ ಮಾಡಿಕೊಂಡ್ರು. ಡಿಸೆಂಬರ್ನಲ್ಲಿಯೇ ಕಂಪ್ಲೀಟ್ ರಿಪೋರ್ಟ್ ಕೈ ಸೇರಿತ್ತು ಅಂತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸೊ ಡಿಸೆಂಬರ್ನಲ್ಲಿಯೇ ಕಾಂಗ್ರೆಸ್ಗೆ ಇದು ಗೊತ್ತಿತ್ತ. ಆದರೆ ಎಲ್ಲ ವಿಚಾರವನ್ನ ಮುಂಚೆನೆ ದೇವರಾಜ್ ಗೌಡ ಅಂತ ಹೇಳಿ ಒಬ್ರು ಹಾಸನದ BJPಯ ನಾಯಕರು, ಅವರನ್ನ ನೀವು ಮೈತ್ರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅವರಿಂದ ನಮ್ಮ ಪಕ್ಷಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ ಏನು BJP ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಡಿಸೆಂಬರ್ನಲ್ಲಿನೇ ಅವರ ಗಮನಕ್ಕೆ ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಬಂದಿದ್ರು. ಹಾಸನದ ದೇವರಾಜ್ ಗೌಡ ಅನ್ನುವಂಥ BJP ನಾಯಕರು. ಆದರೂ ಕೂಡ ಇದೆಲ್ಲ ಅವ್ರಿಗೆ ಮುಂಚೆನೇ ಗೊತ್ತಿದ್ರು ಕೂಡ ಡಿಸೆಂಬರ್ನಲ್ಲಿಯೇ ಇಂಥದ್ದೊಂದು ಚಿತ್ರಣ ಕಂಪ್ಲೀಟ್ ಆಗಿ ಕೈ ನಾಯಕರ ಅಥವಾ ಮಿನಿಸ್ಟರ್ಗಳ ಕೈ ಸೇರಿತ್ತ. ಹಾಸನ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಅಕ್ರಮವೊಂದು ಆಗಿದೆ, ನಡೆದಿದೆ ಅನ್ನೋದ್ರ ಬಗ್ಗೆ, ಅಥವಾ ವಿಡಿಯೋ ತುಣುಕುಗಳು ಆವತ್ತೇ ಹರಿದಾಡಿದ್ವಾ? ಇದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಈಗ ಡಿಸೆಂಬರ್ನಲ್ಲಿಯೇ BJP ಕೈ ಸೇರಿದ್ರ ಬಗ್ಗೆ ಕಾಂಗ್ರೆಸ್ಗೂ ಕ್ಲಿಯರ್ ಪಿಕ್ಚರ್ ಇತ್ತು. ಸೊ ಇಲ್ಲಿ ಎರಡೆರಡು ದೊಡ್ಡ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಇಷ್ಟು ದಿನ ಈ ಕೇಸನ್ನು ಮುಚ್ಚಿಡುವ ಪ್ರಯತ್ನವನ್ನು ಮಾಡಿದ್ರಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ ಮೇಲೆ BJP ಮೇಲೆ ಕಾಂಗ್ರೆಸ್ ಆರೋಪ ಮಾಡಬಹುದು. ಅದನ್ನು ಮೀರಿದ್ದೊಂದು ಇರುತ್ತಲ್ಲ, ಜನರಿಗೆ ಸಿಗಬೇಕಾದ ನ್ಯಾಯ, ಜನಸಾಮಾನ್ಯರು, ಅಲ್ಲಿ ಯಾರೋ ಒಂದಿಷ್ಟು ಜನ ಮಹಿಳೆಯರು, ಒಂದಿಷ್ಟು ಅಲ್ಲ ಎಷ್ಟೋ ಜನ
ಬಹಳ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋ ಆರೋಪ ಇನ್ನೂ ಸಾಬೀತಾಗಬೇಕದು. ಬಟ್ ಇದ್ರ ಬಗ್ಗೆ ಬಿ ಜೆ ಪಿಗರಿಗೆ ಕಾಂಗ್ರೆಸ್ಸಿಗರಿಗೆ ಮುಂಚೆನೇ ಗೊತ್ತಿದ್ರು. ಯಾಕೆದು ಈಗ ಬ್ಲಾಸ್ಟ್ ಆಯಿತು? ರಾಜಕೀಯ ಉದ್ದೇಶಗಳಿವೆಯಾ? ಅದು ಸೆಕೆಂಡರಿ. ಇದ್ರೂ ಇಲ್ಲದೇ ಇದ್ರೂ ಕೇಸ್ಗೆ ಅದಕ್ಕೆ ಸಂಬಂಧ ಇಲ್ಲ. ಆದರೆ ರಾಜಕೀಯ ಸ್ವರೂಪವನ್ನು ಇದು ಪಡೆದುಕೊಳ್ತಾ ಇರೋದು ಮತ್ತೊಂದು ಕಡೆ ನೋಡಬಹುದು. ಅಷ್ಟೇ ಅಲ್ಲ, ಮಿನಿಸ್ಟರ್ ಮತ್ತು ಒಂದು ವಿಚಾರ ಹೇಳ್ತಾರೆ. ಮೈಸೂರಿಗೆ ಅಮಿತ್ ಶಾ ಅವರು ಬಂದಾಗಲೇ ರಾಮಸ್ವಾಮಿ ಅವರು ಮತ್ತು ಪ್ರೀತಮ್ ಗೌಡರು ಇದನ್ನು ಕ್ಲಿಯರ್ ಆಗಿ ಅಮಿತ್ ಶಾ ಅವರ ಗಮನಕ್ಕೆ ತಂದಿರೋದ್ರ ಬಗ್ಗೆ ನಮಗೆ ಪಕ್ಕಾ ಮಾಹಿತಿ ಇದೆ. ಇಷ್ಟಾದ ಮೇಲೂ ನಾರಿ ಸಮ್ಮಾನ್, ನಾರಿ ಶಕ್ತಿ, ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನುವಂತಹ ಮೋದಿ ಸರ್ಕಾರದವರು, ಮೋದಿ ಟೀಮ್ನ ಭಾಗವಾಗಿರೋರು ತಲೆನೇ ಕೆಡಿಸ್ಕೊಳ್ದೆ JDSನ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ ಗುಡುಗಿರೋದು. ಮತ್ತೊಂದು ಕಡೆ BJP ತಿರುಗೇಟ್ ಕೊಡ್ತಾ ಇದೆ. ಏನಂತ? ಇದೇನು ಏಕಾಏಕಿ ಹೀಗಾಗಿರೋದಾ? ಯಾರಿಗೆ ಟಿಕೆಟ್ ಕೊಡಬೇಕು NDA ಮಿತ್ರ ಪಕ್ಷಗಳಿಗೆ ಅನ್ನೋದನ್ನು BJP ನಿರ್ಧಾರ ಮಾಡಲ್ಲ, ಆಯಾ ಪಕ್ಷಗಳನ್ನ ನಿರ್ಧಾರ ಮಾಡ್ಕೊಳ್ತಾವೆ. ಹಿಂದೆ, ಈಗ 5 ವರ್ಷದ ಹಿಂದೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ನ ಜೊತೆ JDS ಮೈತ್ರಿ ಇತ್ತು. ಆಗಲೂ ಇವ್ರಿಗೆ ಟಿಕೆಟ್ ಕೊಟ್ಟಿದ್ರಲ್ವಾ? ಆಗ ಹೆಂಗೆ ಕೊಟ್ರಿ ಅನ್ನೋ ರೀತಿಯ ಪ್ರಶ್ನೆಯನ್ನು ಹಾಕ್ತಿದ್ದಾರೆ. ಸೊ ಆಗಿನಿಂದಲೂ ಇದೆಯಾ ಏನಾದರೂ ವಿಚಾರಗಳು ಗೊತ್ತಿವೆಯಾ ಎಲ್ರಿಗೂ? ಒಬ್ಬರಿಗೊಬ್ಬರು ತಿರುಗಿಸಿ ಕೊಡುವ ವೇಗದಲ್ಲಿ ಕೆಲವೊಂದು ಸತ್ಯಗಳೆಲ್ಲ ತನ್ನಂತಾನೆ ಹೊರಗೆ ಬರ್ತಿರೋ ಥರ ಕಾಣಿಸ್ತಿವೆ. ಇದೆಲ್ಲದರ ಬಗ್ಗೆ ತನಿಖೆಯಲ್ಲೇ ಉತ್ತರ ಸಿಗಬೇಕು. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ ಸರ್ಕಾರವಂತೂ ಇದನ್ನು ಬಹಳ ಗಂಭೀರ ಸ್ವರೂಪದಲ್ಲಿ ಈ ಕೇಸ್ಗೆ ನ್ಯಾಯ ಕೊಡಿಸಿಯೇ ಸಿದ್ಧ ಅಂತ ಶಪಥ ಮಾಡಿದೆ. BJP ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಂಪೂರ್ಣ ಅಂತರ ಕಾಯ್ದುಕೊಂಡು ಶಿಕ್ಷೆಯಾಗತ್ತೆ ತಪ್ಪು ಮಾಡಿದರೆ, ಅದು ಯಾರಾದರೂ ಆಗಿರಲಿ ಅಂತ ಕೈ ತೊಳೆದುಕೊಳ್ತಿದೆ. ಕುಮಾರಸ್ವಾಮಿಯವರು ಕೂಡ ಇದೇ ದಾರಿಯಲ್ಲಿ ಹೆಜ್ಜೆ ಹಾಕ್ತಿರೋದು ವೆರಿ ಇಂಟ್ರೆಸ್ಟಿಂಗ್. ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂದರೆ ಅವರು ಸಪ್ರೇಟ್ ಆಗಿದ್ದಾರೆ. ದೇವೇಗೌಡರ ಫ್ಯಾಮಿಲಿ ಅಂದರೆ ಅವರು ಬರಲ್ಲ ಅನ್ನೋ ರೀತಿ ಹೇಳಿಕೆಯೂ ಬಂದುಬಿಟ್ಟಿದೆ. ಪಕ್ಷದಿಂದ ಕಿತ್ತೆಸೆಯೋ ತನಕ, ಉಚ್ಚಾಟಿಸುವ ತನಕ ಆಗಿದೆ. ಮುಂದಿನ ದಿನಗಳಲ್ಲಿ ನೋಡಬೇಕು ಈ ಕೇಸ್ನ ಎಫೆಕ್ಟ್ ರಾಜಕೀಯದಲ್ಲಿ ಜಿದ್ದಾಜಿದ್ದಿನ ಸಮರಕ್ಕೆ, ನಾನಾ ನೀನ ಸಮರಕ್ಕೆ ದಾರಿಯಾಗಲಿದೆಯಾ? ಒಕ್ಕಲಿಗ ನಾಯಕತ್ವದ ಪ್ರತಿಷ್ಠೆ ಮತ್ತಷ್ಟು ಬಿರುಸನ್ನು ಪಡೆದುಕೊಳ್ಳುವ ಮೂಲಕ ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.